ಸಮಾಜಕ್ಕಾಗಿ ಹೋರಾಡಲು ಸಮಾಜದ ಜೊತೆಗೆ ಸದಾ ಸಿದ್ಧ ನಟ ಚೇತನ್ ಅಹಿಂಸಾ. ಬಾಗಲಕೋಟೆ ಜಿಲ್ಲೆಯ ಮುದುವಿನಕೊಪ್ಪ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ರವರ ಭೀಮಾ ಕೊರೆಂಗ ವಿಜಯೋತ್ಸವ ಹಾಗೂ ಪರಿನಿಬ್ಬಾಣ ದಿನದ ಅಂಗವಾಗಿ ಭಾರತ ಭೀಮಸೇನೆ ಸಂಘಟನೆಯ ಗ್ರಾಮ ಘಟಕ ಉದ್ಘಾಟನೆ ಸಮಾರಂಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಚಲನಚಿತ್ರ ನಟ ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾರವರು ಫೋಟೋವನ್ನು ವಿಧಾನಸೌಧದಲ್ಲಿ ಇಟ್ಟುಕೊಂಡವರು ಅಂಬೇಡ್ಕರ್ ವಾದಿಗಳಲ್ಲ, ಸಮಾನತಾವಾದಿಗಳಾದ ನಾವು ನೀವು ಯಾವಾಗ ಬಾಬಾ ಸಾಹೇಬರ ಫೋಟೋ ಇಟ್ಟುಕೊಳ್ಳಲು ನಿಮಗೆ ನೈತಿಕ ಹಕ್ಕಿದೆ ಎಂದು ಪ್ರಶ್ನೆ ಮಾಡುತ್ತೇವೋ ಆವಾಗ ಮಾತ್ರ ಬಾಬಾ ಸಾಹೇಬ್ರವರ ವಿಚಾರಗಳು ಜೀವಂತವಾಗುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ಭಾರತ ಭೀಮಾ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ದಿನೇಶ್, ರಾಜ್ಯ ಸಮಿತಿಯ ಪದಾಧಿಕಾರಿಗಳು, ವಿಜಯಪುರ ಜಿಲ್ಲಾ ದಲಿತ ಮುಖಂಡರುಗಳಾದ ವೈಸಿ ಮಯೂರ್, ಶಿವಾಜಿ ಮೇಟಗಾರ, ಶ್ರೀನಾಥ್ ಪೂಜಾರಿ, ಮಲಕು ಬಾಗೇವಾಡಿ, ಕಾಜಂಬರ್, ನದಾಫ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ದಲಿತ ಮುಖಂಡರುಗಳು ಹಾಜರಿದ್ದರು. ಸದಾಶಿವ ಮೇಲಿನಮನಿ, ಜಿಕೆ ನ್ಯೂಸ್ ಕನ್ನಡ, ಮುದುವಿನಕೊಪ್ಪ. ಬಹುಶಃ ಈ ಒಂದು ಕಾರ್ಯಕ್ರಮ ಹೆಂಗಪ್ಪ ಅಂದ್ರ ಇವತ್ತೇನು ಇನ್ನಾಗ ಹೇಳಿದ್ರು ಮಯೂರ್ ಸರ್ ಒಂದು ಮೂಲೆಯಲ್ಲಿ ನಡೆದಂತ ಒಂದು ಘನಘೋರ ಘಟನೆಯನ್ನ ನಿಮಗೆ ತಿಳಿಸಿದ್ರು. ಅವರು ಆ ಘಟನೆ 5,000 ಜನರಿಂದ ಆದಂತ ಘಟನೆ. ಇವತ್ತ ಎಷ್ಟು ಜನ ಇದ್ರು ನೀವು ಎಲ್ಲರಿಗೆ ಮುಟ್ಟೋದಂದ್ರ ಏನು ತೊಂದರೆ ಆಗಿತ್ತಂದ್ರ ಅದನ್ನ ಹಂಚೋರ್ ತೊಂದರೆ ಆಗಿತ್ತು, ಪ್ರಚಾರ ಮಾಡೋರ್ ತೊಂದರೆ ಆಗಿತ್ತು, ನಿಮ್ಗೆ ಇತಿಹಾಸ ತಿಳಿಸೋರ್ ತೊಂದರೆ ಆಗಿತ್ತು. ಆ ಕೆಲಸ ಇವತ್ತು ಭಾರತ ಭೀಮಸೇನೆ ಮಾಡ್ಲಿಕ್ಕತ್ತದ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಬಂಧುಗಳೇ, ನೀವೆಲ್ಲರೂ ಅಸ್ಪೃಶ್ಯತೆ ಅನುಭವಿಸಿಲ್ಲ. ನೀವು ಜಾತೀಯತೆ ಸ್ವಲ್ಪ ಕಡಿಮೆ ಅದ, ಆದ್ರೂ ಎಲ್ಲೋ ಒಂದು ಕಡೆ ಅದ. ಆದ್ರೆ ಬಾಬಾ ಸಾಹೇಬರು ದೊಡ್ಡ ಜಾತೀಯತೆ, ದೊಡ್ಡ ಅಸ್ಪೃಶ್ಯತೆ ಇದ್ದಂಥದ್ದು, ಹೆಣಿಕೆ ಎತ್ತಿ ತಿರುಗಾಡತಕ್ಕಂಥದ್ದು, ತಲೆ ಎತ್ತಿ ತಿರುಗಾಡಕ್ಕಂತ ಆಗದೆ ಇರ್ತಕ್ಕಂಥ ಪ್ರಸಂಗದಲ್ಲಿ ಇವತ್ತು ಅವರು ಓದಿ ಸಂವಿಧಾನ ಬರೆದು ನಿಮ್ಗೆ ಹಕ್ಕುಗಳ ಕೊಟ್ಟಾರಲ್ಲ, ಇವತ್ತು ನೀವು ಅವರು ಸ್ಮರಣಿಸಬೇಕು, ಅವ್ರ ಇತಿಹಾಸ ಓದಬೇಕು, ಅವ್ರ ಸಂವಿಧಾನ ತಿಳ್ಕೋಬೇಕು. ನಾವು ಅಪ್ಪನ ಮಕ್ಕಳಂಗ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಆ ಕೆಲಸ ಇವತ್ತು ಸಂಘಟನೆ ಅವ್ರು ಮಾಡಬೇಕು. ತ್ರೇತಾಯುಗ 4 ನಾವು ಪೂಜಿಸ್ತೀವಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ, ಅವ್ರನ್ನ ಅಧ್ಯಯನ ಮಾಡಲ್ಲ. ಬಾಬಾ ಸಾಹೇಬ್ರು ಹೇಳ್ತಾರೆ ನನ್ನನ್ನು ಪೂಜಿಸ್ಬೇಡಿ, ನನ್ನನ್ನು ಓದಿ ಅಂತ. ಆದ್ರೆ ನಮಗೆ ಪೂಜಿಸೋದು ಸುಲಭ, ಓದೋದು ಕಷ್ಟ. ಸೊ ನಾವು ಪೂಜಿಸ್ಬಿಡ್ತೀವಿ. ಪೂಜಿಸಿದಷ್ಟು ಅವ್ರ ವಿಚಾರಗಳು ಗೊತ್ತಾಗಲ್ಲ, ಅವ್ರು ಬರ್ದಿರೋದು ಅರ್ಥ ಮಾಡ್ಕೊಳ್ಳಲ್ಲ. ಸಂವಿಧಾನ ಕಟ್ಟಾಕಕ್ಕಾಗಲ್ಲ ಬಾಬಾ ಸಾಹೇಬ್ರನ್ನ. ಬಾಬಾ ಸಾಹೇಬ್ ಸಂವಿಧಾನ ಮೀರಿ ಅವ್ರು 22 ಸಂಪುಟಗಳು ಬರೀತಾರೆ, 22 ಕ್ರಾಂತಿಕಾರಿ ಒಂದು ಪ್ರತಿಜ್ಞೆಗಳು ನವಯಾನದಲ್ಲಿ ಮಾಡ್ತಾರೆ, ಭಾಷಣಗಳು, ಅವರ ಕಾಗದಗಳು. ಅವರು ಒಂದು ಕರ್ನಾಟಕದಷ್ಟೇ ಅಲ್ಲ, ವಿಶ್ವದಲ್ಲಿ 20ನೇ ಶತಮಾನದ ಅತ್ಯುತ್ತಮ ಕ್ರಾಂತಿಕಾರಿ ವಿಚಾರಗಳನ್ನ ಇವತ್ತಿನ ದಿನ ಯಾರ್ಯಾರು ಫೋಟೋ ಇಟ್ಕೊಂತಾರೋ, ಯಾರ್ಯಾರು ಮೆರವಣಿಗೆ ಮಾಡ್ತಾರೋ, ಯಾರ್ಯಾರು ವಿಧಾನಸಭಾದಲ್ಲಿ ಫೋಟೋ ಇಟ್ಕೊಂಡು ನೀವು ಅಂಬೇಡ್ಕರ್ ವಾದಿಗಳಲ್ಲ, ಸಮಾನತಾವಾದಿಗಳು. ನಾವೇನ್ ಕೇಳಬೇಕು ಅಂದ್ರೆ, ಯಾವಾಗ ಬಾಬಾ ಸಾಹೇಬ್ರ ಕ್ರಾಂತಿ ಜೀವಂತವಾಗಿರುತ್ತೆ ಅಂದ್ರೆ ನೀವೆಲ್ಲ ಬಂದು ಬಾಬಾ ಸಾಹೇಬ್ ಫೋಟೋ ಇಟ್ಕೊಳ್ಳಿ ಅಂತ ಅಲ್ಲ. ಯಾವಾಗ ನಾವು ಸಮಾನತಾವಾದಿಗಳು ನಿಮಗೆ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಳ್ಳೋಕೆ ಯಾವ ಯೋಗ್ಯತೆ ಇದೆ, ಯಾವ ನೈತಿಕ ಹಕ್ಕಿದೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವಾಗ ನಿಜವಾಗ ಬಾಬಾ ಸಾಹೇಬ್ರ ವಿಚಾರಗಳು, ಕ್ರಾಂತಿಕಾರಿಗಳ ವಿಚಾರಗಳು ಜೀವಂತವಾಗಿದೆ. ಅದನ್ನ ನಾವು ಮಾಡಬೇಕು. ಮೋದಿ ಸರ್ಕಾರದಂತವರು ಅನೇಕ ಜನರು ಅರ್ಥ ಮಾಡ್ಕೋಬೇಕು. ನನ್ನ ಜನರಿಗೆ ಆಯುಧ ಹಿಡಿಯುವ ಹಕ್ಕನ್ನ ನಿರಾಕರಿಸದಿದ್ದರೆ ಈ ದೇಶ ಎಂದು ತನ್ನ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತಿರಲಿಲ್ಲ ಅಂತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು. ನನ್ನ ಜನರಿಗೆ ಆಯುಧ ಹಿಡಿಯುವ ಹಕ್ಕನ್ನು ನಿರಾಕರಿಸದಿದ್ದರೆ ಈ ದೇಶ ತನ್ನ ಸ್ವಾತಂತ್ರ್ಯ ಎಂದು ಕಳೆದುಕೊಳ್ಳುತ್ತಿರಲಿಲ್ಲ. ಆ ಕಾರಣಕ್ಕಾಗಿ ಭೀಮಾ ಕೋರೆಗ ವಿಜಯದ ಬಿದ್ದ ಅಂತಕ್ಕಂಥದ್ದು ಒಂದು ರಾಜ್ಯಗಳ ನಡೆದಿರ್ತಕ್ಕಂಥ ಬಿದ್ದ ಅಲ್ಲ, ಅದು ಸ್ವಾಭಿಮಾನಕ್ಕಾಗಿ, ಅದು ಸಮಾನತೆಗಾಗಿ, ಅದು ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ವಾಭಿಮಾನದ ಚಳವಳಿ ಅನ್ನೋದನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಭೀಮಾ ಕೋರೆಗ ವಿಜಯೋತ್ಸವದ ಬಗ್ಗೆ ನಮಗೆ ಅರ್ಥವಿವರಣೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಈ ವೇದಿಕೆ ಮೂಲಕ ಹೇಳ್ತಾ, ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.